MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪಾಕಿಸ್ತಾನದ ಮೇಲೆ ದಂಡೆತ್ತಲು ಭಾರತೀಯ ಸೇನೆ ರೆಡಿ. ಉಗ್ರರ ವಿರುದ್ಧ ಮೆಗಾ ಆಪರೇಷನ್ಗೆ ಪ್ಲಾನ್. ಒಂದೇ ವಾರದಲ್ಲಿ 6 ಬಾರಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ. ಭಾರತೀಯ ಸೇನೆಯ ಮುಂದಿನ ನಡೆಗೇನು? ಇದೆಲ್ಲವನ್ನು ನೋಡೋಣ. ಯುದ್ಧಕ್ಕೆ ಸಿದ್ಧ ನ್ಯೂಸ್ ಟಾಪ್ನಲ್ಲಿ. ಪಾಕಿಸ್ತಾನದ ಮೇಲೆ ದಂಡೆತ್ತಿ ಹೋಗಲು ಭಾರತೀಯ ಸೇನೆ ಸರ್ವ ಸನ್ನದ್ಧವಾಗಿದೆ. ಪಾಕ್ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಿರೋದು ಅದರ ಕೇಡುಗಾಲ ಹತ್ತಿರ ಬಂದಂತೆ ಕಾಣ್ತಿದೆ. ನೆರೆ ರಾಷ್ಟ್ರದ ಉದ್ದಟತನಕ್ಕೆ ತಕ್ಕ ಶಾಸ್ತಿ ಮಾಡಲು ರೆಡಿಯಾಗಿದೆ. ಪ್ರಧಾನಿ ಮೋದಿ ಒಂದರ ಮೇಲೊಂದು ಸಭೆ ನಡೆಸಿದ್ದಾರೆ. ನಿನ್ನೆ ಕೂಡ ಸೇನಾಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧ ಮೆಗಾ ಆಪರೇಷನ್ಗೆ ಭಾರತೀಯ ಸೇನೆಗಳು ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಉಗ್ರರ ವಿರುದ್ಧ 3 ಸೇನೆಯ ಮೆಗಾ ಆಪರೇಷನ್ ಪಕ್ಕಾ ಎನ್ನಲಾಗಿದೆ. ಈ ನಡುವೆ ನೌಕಾಪಡೆ ನಮ್ಮ ಗುರಿ ದೂರ ಇಲ್ಲ, ಸಮುದ್ರ ಅಷ್ಟೊಂದು ವಿಶಾಲವಿಲ್ಲ ಅಂತ ಟ್ವೀಟ್ ಮಾಡಿದೆ. ಈ ಮೂಲಕ ಪಾಕ್ಗೆ ಖಡಕ್ ಎಚ್ಚರಿಕೆ ರವಾನಿಸಿದೆ. 3 ಸೇನಾ ಪಡೆಗಳು ಯುದ್ಧದ ಬಗ್ಗೆ ನಿರ್ಧಾರ ಮಾಡಲಿವೆ. ಗಡಿ ಮತ್ತಷ್ಟು ಬಲಪಡಿಸಿ ನಂತರ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಕೂಡ ಇದೆ. ಇನ್ನು ಇದರ ಹೊರತು ನೋಡಿದ್ರೆ ಸೇನಾ ಪಡೆಗಳು ಪಾಕಿಸ್ತಾನದ ನಡೆಯನ್ನ ಕಾದು ನೋಡುವ ತಂತ್ರವಾಗಿದೆ. ಪಾಕ್ ಭಾರತ ಸೇನೆ ದಾಳಿ ಮಾಡೋ ಆತಂಕದಲ್ಲಿ ನಿತ್ಯ ನೆರಳಾಡ್ತಿದೆ. ಆದ್ರೆ ಅವರ ಸೇನೆ ನಡೆಸ್ತಿರೋ ಪುಂಡಾಟ ಮಾತ್ರ ಇನ್ನೂ ನಿಂತಿಲ್ಲ. 1 ವಾರದ ಅವಧಿಯಲ್ಲೇ 6 ಬಾರಿ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದೆ. ಏಪ್ರಿಲ್ 22ರಂದು ಪಾಕ್ ಸೇನೆ ಉರಿ ಹಾಗೂ ಪಹಲ್ಗಾಮ್ ಮೇಲೆ ದಾಳಿ ಮಾಡಿದೆ. ಇದಾದ 2 ದಿನದ ನಂತರ ಅಂದ್ರೆ 24ನೇ ತಾರೀಕು ಲೀಪಾ ವ್ಯಾಲಿಯಲ್ಲಿ ಗುಂಡಿನ ದಾಳಿ ನಡೆಸಿದೆ. ಏಪ್ರಿಲ್ 26ರಂದು ನೀಲಾಂ ತುಟ್ಮಾರೆ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಇದಾದ ಮಾರನೇ ದಿನ ಪೂಂಚ್ ಕುಪ್ವಾರದಲ್ಲಿ ಏಪ್ರಿಲ್ 28ರಂದು ಕುಪ್ವಾರ ಹಾಗೂ ಬಾರಾಮುಲ್ಲಾದಲ್ಲಿ ದಾಳಿ ನಡೆಸಿದ್ರು. ಏಪ್ರಿಲ್ 29ಕ್ಕೆ ಸುಂದರ್ಬನಿ, ಅಕ್ನೂರ್, ನೌಶೇರಾದಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ನಿನ್ನೆ ಮಧ್ಯಾಹ್ನ ಪರ್ಗವಾಲ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿ ಮಾಡಿದೆ. ಹೀಗಾಗಿ ಪಂಜಾಬ್ ಸರ್ಕಾರ ಪಾಕ್ ಡ್ರೋನ್ ಮೇಲೆ ಕಣ್ಣಿಟ್ಟಿದೆ. ಪಂಜಾಬ್ ಗಡಿಯಲ್ಲಿ ಆಂಟಿ ಡ್ರೋನ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜಮ್ಮು ಕಾಶ್ಮೀರ ಗಡಿಯಲ್ಲಿನ ಶಾಲೆಗಳ ವಿದ್ಯಾರ್ಥಿಗಳಿಗೆ ಯುದ್ಧ ಸಮಯದ ತರಬೇತಿ ನೀಡಲಾಗಿದೆ. ಗುಂಡಿನ ದಾಳಿ ಆದ್ರೆ ಹೇಗೆ ತಪ್ಪಿಸಿಕೊಳ್ಬೇಕು ಅಂತ ಟ್ರೈನಿಂಗ್ ನೀಡಲಾಗ್ತಿದೆ. ಪಾಕ್ ಸರ್ಕಾರ ಕೂಡ 24 ಗಂಟೆಯೊಳಗೆ ಇಂಡಿಯಾ ದಾಳಿ ಮಾಡೋ ಸಾಧ್ಯತೆ ಇದೆಯಂತ ಭಯಗೊಂಡಿದೆ. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ರದ್ದು ಮಾಡಿದ್ದಾರೆ. ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ. ಭಾರತದ ವಿಮಾನಗಳು ಯಾವುದು ತನ್ನ ವಾಯು ಗಡಿಯಲ್ಲಿ ಪ್ರವೇಶಿಸಬಾರದು ಅಂತ ಹೇಳಿದೆ. ಇದಕ್ಕೆ ಕೌಂಟರ್ ಆಗಿ ಭಾರತ ಕೂಡ ಈಗ ಪಾಕಿಸ್ತಾನದ ವಿಮಾನಗಳಿಗೆ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ. ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಪಾಕಿಸ್ತಾನ ಒಡೆತನದ ಯಾವುದೇ ವಿಮಾನಗಳು ಹಾರಾಡುವಂತಿಲ್ಲ ಅಂತ ಭಾರತ ನಿರ್ಬಂಧ ಹೇರಿದೆ. ಪಾಕಿಸ್ತಾನದ ವಾಯು ಪ್ರದೇಶ ಬಂದ್ ನಿರ್ಧಾರದಿಂದ ಭಾರತಕ್ಕೆ ಆಗುವ ನಷ್ಟ ಕಡಿಮೆ. ಆದ್ರೆ ಭಾರತದ ವಾಯು ಪ್ರದೇಶ ಮುಚ್ಚಿರುವ ಪರಿಣಾಮ ಪಾಕಿಸ್ತಾನಕ್ಕೆ ಭಾರಿ ನಷ್ಟವಾಗುತ್ತೆ. ಯಾಕಂದ್ರೆ ಪಾಕ್ ವಿಮಾನಗಳು ಪರ್ಯಾಯ ಮಾರ್ಗಗಳ ಮೂಲಕ ಹಾರಾಟ ಮಾಡಬೇಕಾಗತ್ತೆ. ಇದರಿಂದ ಇಂಧನ ವೆಚ್ಚ ದುಪ್ಪಟ್ಟಾಗುತ್ತೆ. 2019ರಲ್ಲಿ ಪಾಕಿಸ್ತಾನವು ಭಾರತೀಯ ವಿಮಾನಗಳಿಗೆ ವಾಯು ಪ್ರದೇಶ ಮುಚ್ಚಿದಾಗ ಹೆಚ್ಚು ನಷ್ಟವನ್ನ ಪಾಕ್ ಅನುಭವಿಸಿತ್ತು. ಒಟ್ಟಾರೆ 100 ಮಿಲಿಯನ್ಗಿಂತ ಹೆಚ್ಚು ನಷ್ಟ ಪಾಕಿಸ್ತಾನಕ್ಕೆ ಆಗಿತ್ತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.